ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಏನಪ್ಪ ಅಂತಂದರೆ ಟೀ ಜೊತೆಗಂತೂ ಬೆಸ್ಟ್ ಕಾಂಬಿನೇಷನ್ನು ಕಡಲೆಬೇಳೆ ಮಸಾಲೆ ವಡೆ ಅಂದರೆ ಯಾರಿಗಿಷ್ಟ ಇರಲ್ಲ ಅಲ್ವಾ. ಇವತ್ತು ಆ ವಡೆನ ಯಾವ ಥರ ಸೂಪರ್ ಟೇಸ್ಟಿಯಾಗಿ ಬೇಗ ಮನೇಲಿರೋಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ, ಫಸ್ಟು ಮೊದಲೇ ವಾಶ್ ಮಾಡಿ ಒಂದು ಅರ್ಧ ಕೆ ಜಿ ಆಗುವಷ್ಟು ಕಡಲೆಬೇಳೆನ 1 ಅವರು ಚೆನ್ನಾಗಿ ನೆನೆಯೋಕ್ಕೆ ಇಟ್ಟಿರೋದು. ಇದು ನೆನೆದಾದ್ಮೇಲೆ ನೀರೆಲ್ಲ ಸೋಸ್ಕೊಂಡು ಇದನ್ನು ಎತ್ತಿಟ್ಕೋಬೇಕು. ಇದನ್ನು ಜಾರಲ್ಲಿ ಮಿಕ್ಸಿನಲ್ಲೇ ತರ್ತರಿಯಾಗಿ ರುಬ್ಕೋಬೇಕು. ನೆಕ್ಸ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಸ್ವಲ್ಪ ಪುದೀನ, ಒಂದು 2-3 ಪೀಸ್ ಚಕ್ಕೆ ಚಿಕ್ಕದು, ಒಂದು ಸ್ವಲ್ಪ ಶುಂಠಿ, ಒಂದು 7ರಿಂದ 8 ಹಸಿರು ಮೆಣಸಿನ್ಕಾಯಿ. ಇದು ಖಾರ ನೋಡಿಬಿಟ್ಟು ತೊಗೊಳ್ಳಿ. ನೆಕ್ಸ್ಟ್ ಒಂದು 4-5 ಇಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಈ 5 ಇಂಗ್ರೀಡಿಯೆಂಟ್ಸ್ದು ಮಸಾಲೆನ ರುಬ್ಕೋಬೇಕು, ಅಂದರೆ ನೀರು ಹಾಕ್ದಾಗೆ ತರ್ತರಿಯಾಗಿ ರುಬ್ಬಬೇಕು. ನೆಕ್ಸ್ಟು ಅದ್ರ ಜೊತೆಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕರಿಬೇವಿನ ಸೊಪ್ಪನ್ನ ತೊಗೋಬೇಕು. ಆ ಮಸಾಲೆ ಹೇಳಿದ್ನಲ್ಲ, ಅದನ್ನು ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಇದಕ್ಕೆ ಹಸಿರು ಮೆಣಸಿನ್ಕಾಯಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಮತ್ತು ಚಕ್ಕೆದು ಇದು ತರ್ತರಿಯಾಗಿ ರುಬ್ಬಿರೋದು. ನೆಕ್ಸ್ಟು ಕಡಲೆಬೇಳೆನ ಮಿಕ್ಸಿನಲ್ಲೇ ಸ್ವಲ್ಪ ರಫ್ ಆಗಿ, ಮೀನ್ಸ್ ಅಂದರೆ ತರ್ತರಿಯಾಗಿ ರುಬ್ಬಿದ್ದೀನಿ, ಜಾಸ್ತಿ ನುಣ್ಣಗೆ ರುಬ್ಬಿಲ್ಲ. ಆ ಹಿಟ್ಟಿಗೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ, ಈರುಳ್ಳಿ ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ. ಇಲ್ಲಿ ಆನಿಯನ್ ಹಾಕಿರೋ ಕ್ಲಿಪ್ಪಿಂಗು ಮಿಸ್ ಆಗೈತೆ. ನೆಕ್ಸ್ಟು ಸಬ್ಸಿಗೆ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು, ಇವೆರಡನ್ನೂ ಆ್ಯಡ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಕರ್ಬೇವಿನ ಸೊಪ್ಪು ಆ್ಯಡ್ ಮಾಡಿ. ನೆಕ್ಸ್ಟು ಅಷ್ಟೂ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಎಲ್ಲದಕ್ಕೂ ಹೊಂದ್ಕೊಳ್ಳೋಗಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು. ನೆಕ್ಸ್ಟು ಒಂದು ಬಾಣಲಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ. ನಾನಿಲ್ಲಿ ಚಿಕ್ಕ ಬಾಣಲಿ, ನಾವಿವತ್ತು ಒಲೆ ಮೇಲೆ ಮಾಡ್ತಾ ಇರೋದು. ಸೊ ಎಣ್ಣೆ ಕಾಯ್ದ ಮೇಲೆ ನಿಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ವಡೆನ ತಟ್ಟಿಬಿಟ್ಟು ಹಾಕಿ ಚೆನ್ನಾಗಿ ಕಲರ್ ಚೇಂಜ್ ಆಗೋ ಥರ ಅದನ್ನು ಬೇಯಿಸ್ಕೋಬೇಕು. ಬೇಯಿಸ್ಕೊಂಡ್ರೆ ವಡೆ ರೆಡಿ ಆಗುತ್ತೆ. ಸ್ವಲ್ಪ ಬೇಯೋಕ್ಕೆ ಒಂದು 2-3 ನಿಮಿಷ ಟೈಮ್ ಬೇಕು ಎಣ್ಣೆಲಿ. ನಾವಿಲ್ಲಿ ಚಿಕ್ಕ ಬಾಣಲಿ ತೊಗೊಂಡಿರೋದ್ರಿಂದ 3 ಹಾಕಿದ್ದೀವಿ. ನೀವು ದೊಡ್ಡದು ಬೇಕಾದರೆ ದೊಡ್ಡದ್ರಲ್ಲೇ ಹಾಕ್ಕೋಬೋದು. ಸೊ ಕಲರ್ ಈ ಥರ ಚೇಂಜ್ ಆಗುತ್ತೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕದು. ಟೀ ಜೊತೆ ಅಂತೂ ಸೂಪರಾಗಿರುತ್ತೆ. ಅದು ಈ ವೆದರಲ್ಲಿ ಟೀ ಜೊತೆ ವಡೆ ನೆಂಚ್ಕೊಂಡು ತಿಂತಾಯಿದ್ರಂತೂ ಸಖತ್ ಕಾಂಬಿನೇಷನು. ನಿಜವಾಗ್ಲೂ ವಡೆ ಅಂತೂ ತುಂಬ ಟೇಸ್ಟಿಯಾಗಿತ್ತು. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಮನೇಲೇ ಇರೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಹೆಲ್ತಿಯಾಗಿ ಮನೇಲೇ ಮಾಡ್ಕೊಂಡು ತಿನ್ಬೋದು. ಎಷ್ಟು ನೋಡ್ತಾ ಇದ್ದೀರಲ್ವ ನೀವೇ, ಎಷ್ಟು ಚೆನ್ನಾಗಿ ಕಲರೆಲ್ಲ ಚೇಂಜ್ ಆಗಿ ಈ ಥರ ವಡೆ ರೆಡಿ ಆಯಿತು. ನಿಮಗೆ ಎಷ್ಟು ಹಿಟ್ಟು ಕಲಿಸ್ಕೊಂಡಿರ್ತೀರೋ ಅಷ್ಟು ನಿಮಗೆ ಯಾವ ಥರ, ಈಗ ಮೆತ್ತಗೆ ಬೇಕು ಅಂದರೆ ಮೆತ್ತಗೂ ಬೇಯಿಸ್ಕೋಬೋದು, ಇಲ್ಲ ಕಡ್ವಾಗಿ ಬೇಕು ಅಂದರೆ ಈ ಥರ ಬೇಯಿಸ್ಕೊಂಡು ರೆಡಿ ಆಗುತ್ತೆ. ಇದೇ ಕಡಲೆಬೇಳೆ ಮಸಾಲೆ ವಡೆ ರೆಸಿಪಿ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಒಂದ್ಸಲ ಮನೇಲಿ ಟ್ರೈ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಟೀ ಜೊತೆ ಅಂತೂ ಸೂಪರ್ ಕಾಂಬಿನೇಷನು. ಖಂಡಿತ ಮನೇಲಿ ಒಂದ್ಸಲ ಟ್ರೈ ಮಾಡಿ.